ಮಕರ ಸಂಕ್ರಮಣ ನಿಮಿತ್ತ ತಾಲೂಕಿನ ಕಟಗೇರಿ ಗ್ರಾಮದ ಶ್ರೀ ಲಕ್ಕವ್ವ ದೇವಿಯನ್ನು ಸಮೀಪ ಸವದಿ ಗ್ರಾಮದ ಕೃಷ್ಣಾ ನದಿಯಲ್ಲಿ ಪುಣ್ಯಸ್ನಾನ ನೆರವೇರಿಸಲಾಯಿತು. ತಾಲೂಕಿನ ಸವದಿ ಗ್ರಾಮದ ಬಳಿ ಹರಿಯುತ್ತಿರುವ ಕೃಷ್ಣಾ ನದಿ ಸ್ನಾನಕ್ಕೆ ನಾನಾ ಕಡೆಗಳಿಂದ ಬಂದ ಜನ ನದಿಯಲ್ಲಿ ಮಿಂದೆದ್ದರು. ನಂತರ ದೇವಿ ದರ್ಶನ ಪಡೆದು ಭಕ್ತರು ತಂದಿದ್ದ ಬುತ್ತಿ ಬಿಚ್ಚಿಕೊಂಡು ಸಜ್ಜೆ ರೊಟ್ಟಿ, ನಾನಾ ತರಕಾರಿಗಳಿಂದ ತಯಾರಿಸಿದ ಕಾಯಿಪಲ್ಲೆ, ಬದನೆಕಾಯಿ ಭರ್ತದ ಊಟ ಮಾಡಿದರು. ಗ್ರಾಮದ ದೇವಸ್ಥಾನಗಳಲ್ಲಿ ದೇವರ ಮೂರ್ತಿಗಳಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗೆಯಿಂದ ದೇವಸ್ಥಾನದಲ್ಲಿ ಅಭಿಷೇಕ, ಅರ್ಚನೆ, ಮಂಗಳಾರತಿ, ರುದ್ರಾಭಿಷೇಕ, ಗಣಂಗಳ ಪೂಜೆ ಸೇರಿದಂತೆ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ತಾಲೂಕಾದ್ಯಂತ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮದಿಂದ ಬುಧವಾರ ಆಚರಿಸಲಾಯಿತು. ಬಹುತೇಕ ಗ್ರಾಮಗಳಿಂದ ಜನರು ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳುತ್ತಿರುವುದು ಕಂಡುಬಂತು. ಸಂಕ್ರಾಂತಿ ದಿನ ನದಿ ಸ್ನಾನ ಮಾಡುವ ಪರಿಪಾಠವನ್ನು ಕೆಲವರು ಬೆಳೆಸಿಕೊಂಡಿದ್ದಾರೆ. ಜನರು ಬೇರೆ ಬೇರೆ ಪುಣ್ಯಕ್ಷೇತ್ರಗಳಿಗೆ ತೆರಳಿರುವುದು ವಾಡಿಕೆಯಾಗಿದ್ದು, ಅದರಂತೆ ಜನರು ಬೆಳಗ್ಗೆ ನಾನಾ ಪುಣ್ಯಕ್ಷೇತ್ರಗಳಿಗೆ ತೆರಳಿದರು. ಪಲ್ಲಕ್ಕಿ ಒಯ್ಯೋಣ ಬನ್ನೇರಣ್ಣ, ಭಕ್ತಿಲಿ ತಾಯಿಯ ಸೇವೆ ಮಾಡೋಣ. ಪಲ್ಲಕ್ಕಿ ಒಯ್ಯೋಣ ಬನ್ನೇರಣ್ಣ, ಭಕ್ತಿಲಿ ತಾಯಿಯ ಸೇವೆ ಮಾಡೋಣ. ಧರ್ಮವ ಕಳೆಯೋಣ, ಧರ್ಮವ ಬೆಳೆಸೋಣ, ಧರ್ಮವ ಕಳೆಯೋಣ, ಧರ್ಮವ ಬೆಳೆಸೋಣ. ಸ್ಥಿರವಾಗಿ ದೇವಿಗೆ ಕರವ ಮುಗಿಯೋಣ, ತಾಯಿಯ ವರವ ಪಡೆಯೋಣ, ತಾಯಿಯ ವರವ ಪಡೆಯೋಣ. ಪಲ್ಲಕ್ಕಿ ಒಯ್ಯೋಣ ಬನ್ನೇರಣ್ಣ, ಭಕ್ತಿಲಿ ತಾಯಿಯ ಸೇವೆ ಮಾಡೋಣ. ಪಲ್ಲಕ್ಕಿ ಒಯ್ಯೋಣ ಬನ್ನೇರಣ್ಣ, ಭಕ್ತಿಲಿ ತಾಯಿಯ ಸೇವೆ ಮಾಡೋಣ. ರಾತ್ರಿ 8 ಗಂಟೆಗೆ ಲಕ್ಕವ್ವ ದೇವಿಯು ಪುರ ಪ್ರವೇಶ ಮಾಡಿದ ನಂತರ ಭಕ್ತರು ದೇವಸ್ಥಾನಗಳಲ್ಲಿ ಎಳ್ಳು ಬೆಲ್ಲ ಪರಸ್ಪರ ಹಂಚಿಕೊಂಡು ಶುಭ ಕೋರಿದರು. ಸಂಜೆ ಎಳ್ಳು ಬೆಲ್ಲ ವಿತರಣೆ ನಡೆಯಿತು. ತಾಲೂಕಿನ ಗ್ರಾಮೀಣ ಹಾಗೂ ಹೋಬಳಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸಂಭ್ರಮದ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು. ಎಳ್ಳು ಬೆಲ್ಲ ಸವಿದ ಜನರು ಪರಸ್ಪರ ಶುಭ ಕೋರಿದರು.